ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಈ ಭಾನುವಾರದ ಆರಾಧನೆಯಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ. ಯೇಸು ಸ್ವಾಮಿಯ ಕೃಪೆ ನಮ್ಮ ಮೇಲಿರುವುದರಿಂದಾಗಿ, ಆ ಪ್ರೀತಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವುದರಿಂದಾಗಿ ಈ ಭಾನುವಾರದ ಆರಾಧನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳ್ರಿ. ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ತಂದೆಯಾದ ದೇವರೇ, ಈ ಬೆಳಗಿನ ಭಾನುವಾರದ ಆರಾಧನೆಯಲ್ಲಿ ನೀನು ದೇವಾದಿದೇವನು, ರಾಜಾದಿರಾಜನು, ಕರ್ತರ ಕರ್ತನು, ನೀನು ಸರ್ವ ಮಹಿಮೆಗೆ ಯೋಗ್ಯನು. ಸತ್ಯದಲ್ಲಿಯೂ ಆತ್ಮದಲ್ಲಿಯೂ ನಿನ್ನನ್ನು ಆರಾಧಿಸುವ ನಿನ್ನ ಮಕ್ಕಳಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಿನ್ನ ಸನ್ನಿಧಾನದಲ್ಲಿ ಇನ್ನೊಂದಾವರ್ತಿ ಕೂಡಿ ಬಂದಿದ್ದೇವೆ. ನಿನ್ನ ಕೃಪೆ, ನಿನ್ನ ದಯೆ ನಮ್ಮ ಮೇಲಿರುವುದರಿಂದಾಗಿ ಈ ಆರಾಧನೆಯಲ್ಲಿ ನಿನ್ನ ಆತ್ಮನು ತಾನೇ ನಮಗೆ ಸಹಾಯಕನಾಗಿದ್ದು ನಮ್ಮನ್ನು ನಡೆಸುವಂತೆ ಒಬ್ಬೊಬ್ಬರನ್ನು ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಆರಂಭಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈಗ ನಾವುಗಳು ಯೆಶಾಯ 6ನೇ ಅಧ್ಯಾಯದಲ್ಲಿ, ಯೆಶಾಯನಿಗೆ ಕರ್ತನ ದರ್ಶನವು ಒದಗಿದ ಕೂಡಲೇ ಆತನು ಕರ್ತನನ್ನು ಕಂಡಾಗ ಅವನಲ್ಲಿ ಈ ಮಾತುಗಳು: ಕರ್ತನನ್ನು ಕಂಡೆನು, ಸಿಂಹಾಸನಾರೂಢನಾಗಿರುವ ಆತನನ್ನು ಕಂಡೆನು, ಆತನು ಪರಿಶುದ್ಧನು, 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 ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂಬುದಾಗಿ ಅರಿಕೆ ಮಾಡುವವನಾಗಿದ್ದಾನೆ. ನಾವುಗಳು ಸಹ ಯಾವುದೇ ಸನ್ನಿವೇಶಗಳಾಗಿರಲಿ, ಯಾವುದೇ ಇಕ್ಕಟ್ಟಾಗಿರಲಿ, ಅಥವಾ ಜೀವನದ ಯಾವುದೇ ಒಂದು ಹಂತವಾಗಿರಲಿ, ಕರ್ತನನ್ನು ನಾವುಗಳು ನಿಜ ಜೀವಿತದಲ್ಲಿ ಕಾಣುವಾಗ ಯೇಸುವನ್ನು ಅರಿತಿದ್ದೇವೆ, ಹೊಂದಿದ್ದೇವೆ. ಆದರೆ ನಮ್ಮ ಕಣ್ಣುಗಳು ಕಾಣತಕ್ಕದ್ದಾಗಿದೆ. ಆ ಕಾರಣದಿಂದಾಗಿ ಹೇಳ್ತಾ ಇದ್ದೇನೆ, ನಾವುಗಳು ದರ್ಶನದೊಡನೆಯೂ ಪ್ರಕಟಣೆಯೊಡನೆಯೂ ದೇವರು ನಮಗೆ ತೋರ್ಪಡಿಸುವ ಈ ಒಂದು ಆತ್ಮೀಕ ವಿಷಯಗಳು ನಮ್ಮಲ್ಲಿ ಪ್ರಕಟವಾಗಲಿ. ಆತನನ್ನು ಪರಿಶುದ್ಧನೆಂಬುದಾಗಿ ಆರಾಧಿಸೋಣ ವಿಶ್ವಾಸಿಗಳು. ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಕರ್ತನು
ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆ ದರ್ಶನವನ್ನು ಕಾಣಿ ವಿಶ್ವಾಸಿಗಳೇ. ಆತನ ವಸ್ತ್ರದ ನೆರಿಗೆಯು ಈ ಮಂದಿರದಲ್ಲೆಲ್ಲ ಹರಡಿತು. ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು. ಕರ್ತನನ್ನು ಆರಾಧಿಸಿ. ಪರಿಶುದ್ಧನು. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು. ಆರಾಧಿಸಿ, ಆರಾಧಿಸಿ. ಆತನ ಪ್ರಭಾವದಿಂದ ತುಂಬಿದೆ. ಈ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. Hallelujah, hallelujah, hallelujah. ಪರಿಶುದ್ಧ ದೇವನಿಗೆ ಯೇಸುವಿನ ನಾಮದಲ್ಲಿ ಸ್ತುತಿ ಆರಾಧನೆ. ಕರ್ತನೆ, ನಿನ್ನ ಸ್ವರ ಕೇಳಲಿಕ್ಕಾಗಿ ನಿನ್ನ ಜನಾಂಗವು ಸಿದ್ಧವಾಗಿದೆ ರಾಜ. ನಿನ್ನ ಸ್ಪರ್ಶ ಹೊಂದಿಕೊಳ್ಳುವುದಕ್ಕಾಗಿ ನಿನ್ನ ಜನಾಂಗ ಸಿದ್ಧವಾಗಿದೆ. ಈಗ ನಮ್ಮೊಂದಿಗೆ ಮಾತನಾಡುವವನೇ, ಈ ಬೆಳಗ್ಗೆ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ನಿನ್ನ ಸ್ವರ ಕೇಳಿ ನಾವುಗಳು ಯಾರು ಸಹ ಬದಲಾಗದೆ ಇರುವುದಿಲ್ಲ. ನಾವುಗಳೆಲ್ಲರೂ ಯೇಸುವಿನ ಸಾರೂಪ್ಯಕ್ಕೆ ಬದಲಾಗುವವರಾಗಿದ್ದೇವೆ. ಆ ಸ್ತುತಿ ನಿನಗೆ, ಆ ಸ್ತೋತ್ರ ನಿನಗೆ, ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ, ಆಮೆನ್. ಈಗ ನಾವುಗಳ ದೇವರ ವಾಕ್ಯಕ್ಕೆ ಹೋಗ್ಲಿಕ್ಕಿದ್ದೇವೆ. ಪುನಃ ಇನ್ನೊಂದು ಆವರ್ತಿ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಸಹಕರಿಸರಿ, ಎಲ್ಲರೂ ಕೂಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ ಕೂಟ ಆತನಿಗೆ ಮಹಿಮೆ. ಕೂಟದಲ್ಲಿ ಕೂಡಿ ಬಂದಾಗ, ಸಹೋದರರು ಕೂಡಿ ಬಂದಾಗ ಆತನಿಗೆ ಮಹಿಮೆ. ಆತನು ಎದುರು ನೋಡುವವನಾಗಿದ್ದಾನೆ. ಆದ್ರಿಂದಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಬೈಬಲ್ಗಳನ್ನೆಲ್ಲ ತಗೊಂಡು ಕೂತ್ಕೊಳ್ರಿ ನನ್ನೊಂದಿಗೆ. ನಾವುಗಳು ಧ್ಯಾನದಲ್ಲಿ ದೇವರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ನಿಮಗೆ ಜ್ಞಾಪಕ ಮಾಡಲಿಕ್ಕೆ ಹೇಳ್ತೇನೆ, ಸತ್ಯವೇದದ ವಾಕ್ಯಗಳು ಧ್ಯಾನಕ್ಕೆ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ. ಸತ್ಯವೇದದ ವಾಕ್ಯ ಚೆನ್ನಾಗಿದೆ ಕೇಳಲಿಕ್ಕೆ ಎನ್ನುವುದಕ್ಕೆ ಮಾತ್ರವಲ್ಲ, ಇದು ಕಾರ್ಯ ಸಾಧಿಸುವ ವಾಕ್ಯ. ಈ ವಾಕ್ಯದಲ್ಲಿ ಜೀವವಿದೆ. ನಿನ್ನ ಸನ್ನಿವೇಶವನ್ನು, ನಿನ್ನನ್ನು
ಬದಲಾಯಿಸಬಲ್ಲಂತ ವಾಕ್ಯ. ಆದ್ರಿಂದಾಗಿ ಹೇಳ್ತಾ ಇದ್ದೇನೆ, ಈ ವಾಕ್ಯವನ್ನ ಶ್ರದ್ಧೆ ಇಟ್ಟು ಕೇಳ್ರಿ. ಕೋವಿಡ್ ಮುಂದುವರಿತಾ ಇದೆ ಅಂತ ಹೇಳಿದ್ರೆ, ಕೋವಿಡ್ ಅನ್ಬಾರ್ದು ನಾನು, ಲಾಕ್ಡೌನ್ ಮುಂದುವರಿತಾ ಇದೆ. ಅನೇಕರಿಗೆ ಬೇಸರವಾಗಿರಬಹುದು, ಆಯಾಸವಾಗಿರಬಹುದು. ಇನ್ನೆಷ್ಟು ದಿನ ಇದನ್ನ ತಾಳಿಕೊಳ್ಳೋದು ಅಥವಾ ಇದನ್ನು ಸಹಿಸಿಕೊಳ್ಳುವಂಥದ್ದು. ಆ ಹೋರಾಟ, ನೀನು ಆ ಹೋರಾಟದಲ್ಲಿ ಆಳವಾಗಿ ಮುಳುಗಿರಬಹುದು. ಕೆಲವರಿಗೆ ಅವಶ್ಯಕತೆಗಳು ಹಿಂದೆಂದೂ ಕಾಣದಂಥ ಅವಶ್ಯಕತೆಗಳು, ಸನ್ನಿವೇಶಗಳು. ಭಾರತ ದೇಶವನ್ನು ನೋಡುವಾಗ ಇನ್ನೊಂದು ರೀತಿ. ಹೇಗೋ ನೀನು ಸಹಿಸಿಕೊಂಡಾಗ, ತಾಳಿಕೊಂಡಾಗ ನೀನು ಧನ್ಯನು. ನಿನಗದರಲ್ಲಿ ಏನೋ ಒಂದು ಆಶೀರ್ವಾದ ಉಂಟು. ಈ ಬೆಳಗ್ಗೆ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಿನ್ನ ಆಶೀರ್ವಾದಕ್ಕೆ ನೀನು ಪಾತ್ರನಾಗಿರು ಸಹೋದರನೇ, ಸಹೋದರಿ. ಇವತ್ತಿನ ಬೆಳಗ್ಗೆಗೆ ನಾವುಗಳು ಆರಿಸಿಕೊಂಡಿರುವಾಗ 1 ಸ್ಯಾಮುವೇಲ 22ನೇ ವಾಕ್ಯ, 1 ಸ್ಯಾಮುವೇಲ 22ನೇ ಅಧ್ಯಾಯ. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ್ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಆತನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. 2ನೇ ವಾಕ್ಯ, ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಎಂತ ಮಾತು ನೋಡ್ರಿ. ಈ ವಾಕ್ಯಗಳನ್ನ ನಾವುಗಳು ಧ್ಯಾನಿಸೋಣ. 22ನೇ ಅಧ್ಯಾಯ 1 ಸ್ಯಾಮ್ಯುಯಲ್ chapter 22. These are the words that in a period like this, in a time like this, a time called lockdown, when we are all confined to our homes, ನಾವುಗಳೆಲ್ಲರೂ ಈ ಲಾಕ್ಡೌನ್ ಅಲ್ಲಿ ಮನೆಗಳಲ್ಲಿ ಉಳ್ಕೊಂಡ್ಬಿಟ್ಟಿದ್ದೇವೆ. ಮನೆಗಳಲ್ಲಿ ನಾವುಗಳು ಒಂದು ರೀತಿಯಾದ ಈ ಲಾಕ್ಡೌನ್ ಎನ್ನುವ ಈ ಒಂದು ಸನ್ನಿವೇಶಕ್ಕೆ ಒಳಗಾಗಿದ್ದೇವೆ. ಇದೇ ಸನ್ನಿವೇಶ ದಾವೀದನಿಗೆ ಇನ್ನಷ್ಟು ಭಯಂಕರವಾದ ಮತ್ತೊಂದು ರೀತಿಯ ಅದುಲಾಮ್ ಎನ್ನುವ ಲಾಕ್ಡೌನ್ ಶೋಧನೆಯಾಗಿತ್ತು. ಯಾಕೆಂತ ಹೇಳಿದ್ರೆ, ಅರಸನಾದ ಸ್ಯಾಮ್ಯುಯೇಲ್ ಈತನನ್ನು ರಾಜನಾಗಲಿಕ್ಕೆ, ಅರಸನ ಪ್ರವಾದಿಯಾದ ಸ್ಯಾಮ್ಯುಯೇಲ್ ದಾವೀದನನ್ನು ಅರಸನಾಗಲಿಕ್ಕೆ ಅವನಿಗೆ ಎಣ್ಣೆಯ ಅಭಿಷೇಕವನ್ನು ಮಾಡಿದ್ದ, ತೈಲದಿಂದ ಅಭಿಷೇಕಿಸಿದ್ದ. ಈತನ ಇಸ್ರಾಯೇಲ್ಯರಿಗೆ ಇವನು ಅರಸನಾಗಿರುವೆನೆಂಬುದಾಗಿ ಹೇಳಿದ್ದ. ಆದರೆ ತಕ್ಷಣವೇ ಇವನಿಗೆ ಒಂದು ಶೋಧನೆ ಕಾದಿತ್ತು. ಯೇಸುವಿಗೆ ಹೇಗೆ ದೀಕ್ಷಾ ಸ್ನಾನದ ಒಂದು ವಿಧೇಯತ್ವಕ್ಕೆ ಒಳಗಾದನು, ಅದಾದ ಕೂಡಲೇ ದೇವರಾತ್ಮನಿಂದ ಅವನು ಅರಣ್ಯಕ್ಕೆ ಒಯ್ಯಲ್ಪಟ್ಟು ಶೋಧಿಸಲ್ಪಟ್ಟ. ಅದೇ ರೀತಿಯಲ್ಲಿ ಅರಸನಾಗಲಿಕ್ಕೆ ಆಯ್ಕೆ ಮಾಡಲಾಗಿದ್ದಂತ ದಾವೀದನು ಅಭಿಷೇಕ ಹೊಂದಿದ ಕೂಡಲೇ ಅದುಲ್ಲಂ ಎನ್ನುವ ಗವಿಗೆ ಓಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ, ಆಗ ಇದ್ದ ಅರಸ ಸೌಲ ಇವನ ಮೇಲೆ ಹೊಟ್ಟೆ ಕಿಚ್ಚನಿಂದ ಇವನಿಗೆ ಕೇಡು ಮಾಡುವುದಕ್ಕಾಗಿ ಅವನು ಈತನ ಹಿಂದೆ ಬಿದ್ದಿದ್ದ. ಈ ಸಮಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇವನು ಗವಿ ಅಂತ ಹೇಳಿದ್ರೆ ಅದುಲ್ಲಂ ಎನ್ನುವ ಒಂದು ಗವಿಗೆ ಈತನು ಓಡಿ ಹೋದ. ಅಲ್ಲಿ ಅವನೊಂದು 2-3 ತಿಂಗಳು ಅವನಿದ್ದಿರಬೇಕೆಂಬುದಾಗಿ ಭಾವಿಸಲಾಗಿದೆ. ಇಂಥ ಸಮಯದಲ್ಲಿ ದಾವೀದನು ಗತ್ ಊರಿನಿಂದ, ಗೋಲಿಯಾತನ ಊರು ಅಂತ ಹೇಳಿದ್ರೆ, ಗತ್ ಊರು ಅಂತ ಹೇಳಿದ್ರೆ ಫಿಲಿಸ್ಟಿಯರ ಒಂದು ಆಶ್ರಯವಾಗಿದ್ದಂತ ಗತ್ ಎನ್ನುವ ಆ ಸ್ಥಳದಲ್ಲಿ ಫಿಲಿಸ್ಟಿಯನನ್ನು ಈತನು ಸೋಲಿಸಿದ್ದ. ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಂ ಎನ್ನುವ ಗವಿಯಲ್ಲಿ ಆಶ್ರಯ ತೆಗೆದುಕೊಂಡನು. ಪ್ರವಾದಿಯಾದ ಸ್ಯಾಮುವೇಲನಿಂದ ಅರಸನಾಗಲು ಅಭಿಷೇಕ ಹೊಂದಿ ಈಗ ಗವಿಯಲ್ಲಿ ಅಡಗಿರಬೇಕಾಯಿತು. ಇದು ಅವನ ಕಂಡೀಷನ್. ನೀನೇನೇನೋ ಆಲೋಚನೆ ಮಾಡ್ಕೊಂಡಿದ್ದಿರಬಹುದು. ಈ ಒಂದು ಲಾಕ್ಡೌನ್ ಪೀರಿಯಡ್ಗಿಂತ ಮುಂಚೆ ನೀನೇನೇನೋ ಆಲೋಚನೆಯಲ್ಲಿದ್ದಿರಬೇಕು. ಆದರೆ ಲಾಕ್ಡೌನ್ ಬಂದಾಗ ಅವೆಲ್ಲವೂ ಕತ್ತರಿಸಿ ಹೋದಾಗಾಯಿತು. ಚಿಂತಿಸಬೇಡ. ಕೀರ್ತನೆ 56 ಈ ಒಂದು ವಿಷಯವಾಗಿ, ಅಂದ್ರೆ ಈ ಒಂದು ಪೀರಿಯಡ್ ನಲ್ಲಿ ಬರದಂತ ಈ ಕೀರ್ತನೆಗಳಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಈ ಒಂದು ಅದುಲ್ಲಂ ಗವಿಯಲ್ಲಿ ಅವನು 52ನೇ ಕೀರ್ತನೆ, 57ನೇ ಕೀರ್ತನೆ, 142ನೇ ಕೀರ್ತನೆ, ಸಾಮ್ 52, 57, 142 ಎಲ್ಲ ಕೀರ್ತನೆಗಳು ಇವನು ಈ ಒಂದು ಗವಿಯಲ್ಲಿ
ಬರೆದನು ಎನ್ನುವುದಾಗಿ ಆಲೋಚಿಸಲಾಗಿದೆ. ಯಾಕಂತ ಹೇಳಿದ್ರೆ ಅವನು ತನ್ನ ಅನೇಕ ವಿಷಯಗಳನ್ನು ಶೋಧನೆಗೆ ಒಳಪಟ್ಟಾಗ ಆದಂತ ಅನೇಕ ವಿಷಯಗಳನ್ನಲ್ಲಿ ಆತನು ಪ್ರಕಟಿಸಿದ್ದಾನೆ. ಈ ಅದುಲಾಮ್ ಲಾಕ್ಡೌನ್ ನಮ್ಮೆಲ್ಲರಿಗೆ ಒಂದು ಬೆಳಕಾಗಿರಲಿ. ನಾವುಗಳೆಲ್ಲರೂ ಗಮನಿಸಿ ಧ್ಯಾನದಲ್ಲಿ ಕಲಿತುಕೊಂಡ ವಿಷಯಗಳನ್ನು ದೇವರಾತ್ಮನು ತಾನೇ ನಮಗೆ ಬೋಧಿಸಲಿ. 56:3 ನಾವುಗಳು ಕೀರ್ತನ 56:3 ನೋಡುವಾಗ, ಕೀರ್ತನ 56:3 ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು ಎಂಬುದಾಗಿ ಹೇಳಿದ. ನನಗೆ ಹೆದರಿಕೆಯಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನೆಂಬುದಾಗಿ ಹೇಳಿದ್ದ. ಆ ಹೆದರಿಕೆ, ಈ ಗವಿಯಲ್ಲಿ ಆತನು ಹೆದರಿಕೆ ವಿಷಯದಲ್ಲಿ ಹೇಳ್ತಾ ಇದ್ದನಲ್ಲ, ಇದು ಏನನ್ನು ಸೂಚಿಸಬಹುದಾಗಿದೆ? ಹೆದರಿಕೆ ಯಾವುದರಿಂದ? ದಾವಿದನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಾವುಗಳು ಕರಡಿಯನ್ನು ಜಯಿಸಿದ್ದ, ಸಿಂಹವನ್ನು ಜಯಿಸಿದ್ದ, ಅಂದ್ರೆ ಕೊಂದಿದ್ದ, ಗೊಲಿಯಾತನನ್ನು ಅಂತ ಹೇಳಿದ್ರೆ ಗೊಲಿಯಾತನಿಗೆ ಸೈನ್ಯವೇ ಹೆದರಿತ್ತು, ಇಸ್ರಾಯೇಲ್ ಸೈನ್ಯ. ಆದರೆ ತಾನು ಏಕಾಂಗಿಯಾಗಿ ಹೋಗಿ ದೇವರ ಹೆಸರಿನಲ್ಲಿ ಗೊಲಿಯಾತನನ್ನು ಸಾಯಿಸಿದ್ದ. ಅವನು ಯಾರಿಗೆ ಎದುರಬೇಕಾಗಿಲ್ಲ, ಅವನು ಭಯಂಕರ ಚಾಂಪಿಯನ್. ಅವನಲ್ಲಿದ್ದ ಧೈರ್ಯ ನೋಡಿದಾಗ ಯಾರು ಸಹ ಅವನ ಎದುರಿನಲ್ಲಿ ನಿಂತ್ಕೊಳ್ಳುವುದಕ್ಕೆ ಆಗ್ತಿರಲಿಲ್ಲ. ಸೌಲ ಅವನಿಗೆ ಯಾವ ಒಂದು ಲೆಕ್ಕವೂ ಇರಲಿಲ್ಲ. ಆದರೆ ವಿಷಯ, ಇವನು ಯಾವುದಕ್ಕೆ ಹೆದರಿದ್ದ ಎನ್ನುವಂತ ಪ್ರಶ್ನೆಯುಂಟು ವಿಶ್ವಾಸಿಗಳೇ. ಈತನು ಹೆದರಿದ ಕಾರಣವೇನು? 1 ಸಾಮುವೇಲ ಚಾಪ್ಟರ್ 24 ನಾವುಗಳು ನೋಡುವಾಗ, ಅಭಿಷೇಕಿಸಲ್ಪಟ್ಟಂತ ಸೌಲನ ಮೇಲೆ ನಾನು ಕೈ ಮಾಡಲಾರೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ದ. ಸೌಲನು ಕರ್ತನಿಂದ ಅಭಿಷೇಕಿಸಲ್ಪಟ್ಟಂತ ಅರಸನಾಗಿದ್ದಾನೆ. ಕರ್ತನಿಂದ ಅಭಿಷೇಕಿಸಲ್ಪಟ್ಟವನ ಮೇಲೆ ನಾನು ಕೈ ಮಾಡಲಾರೆ ಎಂಬುದಾಗಿ ಹೇಳಿದೆ. ಎಂತ ಒಂದು ಗೌರವ ನೋಡ್ರಿ. ಇವತ್ತು ನಮ್ಮೆಲ್ಲರಿಗೆ ಇದೊಂದು ಪಾಠವಾಗಿರ್ಲಿ. ದೇವರು ಅಭಿಷೇಕಿಸಿದ ಆತನ ಸೇವಕನ ಮೇಲೆ ನೀನು ಯಾವಾಗಲೂ ಕೈ ಮಾಡಬೇಡ, ಬಾಯಿ ಮಾಡಬೇಡ. ಇದು ನಿನಗಿರುವ ಒಂದು ಪಾಠವಾಗಿರಲಿ. ಅದಾದ ನಂತರ ತನ್ನ ಮೇಲಿರುವ ಅಭಿಷೇಕವನ್ನು ಕಾಯ್ದುಕೊಳ್ಳಬೇಕೆನ್ನುವ ಜವಾಬ್ದಾರಿಯ ಭಯವೋ, ಕರ್ತನ ಕರೆಯನ್ನು ಅಲ್ಪವಾಗಿ ಕಾಣುವುದಿಲ್ಲ ಎನ್ನುವ ಭಯವೋ ಅಂತ ಹೇಳಿದ್ರೆ, ಅವನು ದೇವರಿಗೆ ಭಯಪಡುವವನಾಗಿದ್ದ. ತನಗೆ ಒಂದು ಅಭಿಷೇಕ, ಆ ಅಭಿಷೇಕ ಯಾವುದಂತ ಹೇಳಿದ್ರೆ ಇಸ್ರಾಯೇಲರಿಗೆ ನಾನು ಅರಸನಾಗಿರುವುದಕ್ಕಿದ್ದಂತ ಒಂದು ಕರೆ. ಈ ಕರೆಯನ್ನು ಹೊಂದಿದ್ದ ದಾವೀದನಿಗೆ ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯ ಒಂದು ಭಯ. ನೋಡ್ರಿ, ಎಷ್ಟು ಒಂದು ಏನ್ ಹೇಳ್ತೇವೆ, ದೇವರ ಮೇಲೆ ಭಯಭಕ್ತಿಯುಳ್ಳವನಾಗಿದ್ದ. ತನ್ನ ಪ್ರಾಣ ಹೋದರೆ ಅರಸನು ಯಾರು ಇಸ್ರಾಯೇಲ್ಯರಿಗೆ ಎಂಬುದಾಗಿ ಹೇಳುವಂತ ಆ ಒಂದು ಲೆಕ್ಕಾಚಾರದಲ್ಲಿ ಇವನು ಆ ಒಂದು ಅಭಿಷೇಕವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ, ಆ ಕರೆ, ಅರಸನ ಕರೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಇವನು ಗವಿಯಲ್ಲಿ, ಅದುಲ್ಲಾಮ್ ಗವಿಯಲ್ಲಿ ಹೋಗಿ ಆ ಲಾಕ್ ಡೌನ್ ನಲ್ಲಿ ಕುಳಿತುಕೊಂಡು ಬಿಟ್ಟ. ಇದು ದಾವೀದನಿಗೆ ಆಶೀರ್ವಾದ, ಇದು ಇಸ್ರಾಯೇಲ್ಯರಿಗೆ ಆಶೀರ್ವಾದ. ಇವತ್ತು ನಮ್ಮ ಸತ್ಯವೇದದಲ್ಲಿ ನಮಗಿದು ಪಾಠವಾಗಿರುವುದಾದರೆ ನಮಗೂ ಆಶೀರ್ವಾದ. ಹಲ್ಲೆಲೂಯಾ. ಕರ್ತನ ಮಕ್ಕಳಾಗಿರುವ ನೀವೆಲ್ಲರೂ ಸಹ, ನಾವುಗಳೆಲ್ಲರೂ ಸಹ ಈ ಪಾಠಗಳು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳೋಣ ವಿಶ್ವಾಸಿಗಳು. ಯಾಕೆಂತ ಹೇಳಿದ್ರೆ ಕರ್ತನ ಕರೆಯನ್ನು ಯಾರು ತಾತ್ಸಾರ ಮಾಡಬಾರದು. ನನ್ನಿಂದ ಎಲ್ಲರೂ ಸಹ ಕರ್ತನ ಕರೆ ಹೊಂದಿರುವವರು ಯಾರು ಆತನ ಕರೆಯನ್ನು ತಾತ್ಸಾರ ಮಾಡಬಾರದು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಅಭಿಷೇಕವಿದೆ. ಈ ಅಭಿಷೇಕ ನಮ್ಮನ್ನು ನಡೆಸುವಂತದ್ದಾಗಿದೆ. ನಮಗಿರುವ ಸನ್ನಿವೇಶ ದೊಡ್ಡದ್ದಲ್ಲ. ಸನ್ನಿವೇಶ ಅದು ಅದುಲ್ಲಾಮ್ ಆಗಿರಲಿ, ಅದು ಲಾಕ್ ಡೌನ್ ಆಗಿರಲಿ, ಅದು ಯಾವುದೇ ಆಗಿರಲಿ, ಗವಿ ಆಗಿರಲಿ, ಅದು ಯಾವುದೇ ಒಂದು ಸಿಚುವೇಶನ್ ಆಗಿರಲಿ, ಅದು ನಮಗೆ ಮುಖ್ಯವಾಗಿರಲ್ಲ. ಕರೆದವನು ಮುಖ್ಯ, ಅಭಿಷೇಕಿಸಿರುವವನು ಮುಖ್ಯ, ನಮ್ಮೊಂದಿಗೆ ಯಾರಿದ್ದಾನೆ ಅವನು ಮುಖ್ಯ. ಅದರಿಂದಾಗಿ ಗವಿಯಲ್ಲಿ ಅಡಗಿದ್ದರು, ಕರೆದವನು ಜೊತೆಯಲ್ಲಿರುವವನು ಎಂಬುದಕ್ಕಾಗಿ ದೇವರು ತಾನೇ ಕೆಲವು ಕಾರ್ಯಗಳನ್ನು ಚಿಹ್ನೆಯಾಗಿ ಮಾಡಿ ತೋರಿಸುವವನಾಗಿದ್ದಾನೆ. ಪುನಃ ಹೇಳ್ತೇನೆ, ಗವಿಯಲ್ಲಿ ಅಡಗಿದ್ದರು, ಕರೆದವನು ಜೊತೆಯಲ್ಲಿರುವನು ಎಂಬುದಕ್ಕಾಗಿ ದೇವರು ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಅದುಲ್ಲಾಮ್ ಗವಿಯಲ್ಲೂ ಸಹ ದಾವೀದನ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಿದ. ಆಗಲೇ ನಾವು ನೋಡಿದಂತ 1 ಸಾಮುವೇಲ 22ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಅವನು ಗವಿಯಲ್ಲಿ ಅಡಗಿದ್ದಾನೆನ್ನುವ ಸುದ್ದಿ ಅವನ ಮನೆಯವರಿಗೂ ಅವನ ಜನಾಂಗದವರಿಗೆ ಹೋದಾಗ, ಮನೆಯವರು, ಜನಾಂಗದವರು, ಅದರಲ್ಲಿ ಯಾವ ಜನ? ಸಾಲ ತೀರಿಸಬೇಕಾಗಿದ್ದವರು, ಮನನೊಂದಿದವರು, ಜನಗಳಿಂದ ತಿರಸ್ಕಾರ ಹೊಂದಿದವರು, ಕೈ ಬಿಡಲ್ಪಟ್ಟವರು, ಕೆಲವರು ಹೇಳ್ತಾರದಲ್ಲಿ ವ್ಯಾಧಿ ಪೀಡಿತರು, ಅವರಿಗೆ ಯಾವ ನಿರೀಕ್ಷೆ ಇರಲಿಲ್ಲ ಎನ್ನುವವರು, ಊರಿಗೆ ಬೇಡವಾದವರು ಇವನ ಕೈವಶವಾದರು. ಆಲೋಚನೆ ಮಾಡಿ ವಿಶ್ವಾಸಿಗಳೇ, ದೇವರು ನಿನ್ನ ಜೊತೆ ಇದ್ದಾನಂತ ಹೇಳಿದ್ರೆ ಒಂದು ಸಣ್ಣ ಕಾರ್ಯವನ್ನು ಆರಂಭಿಸ್ತಾನೆ. 400 ಜನರನ್ನು ದೇವರು ಆತನ ಬಳಿಗೆ ಕಳುಹಿಸಿಕೊಟ್ಟನು. ಈ ಜನ ಯಾವುದಕ್ಕೂ ಬೇಡವಾದವರೇ.
ಈಗ ಆಲೋಚನೆ ಮಾಡ್ರಿ, ಇವ್ನ ಇಟ್ಕೊಂಡು ನನಗೊಬ್ಬನಿಗೇನೆ ಗವಿಯಲ್ಲಿ ನಾನು ನೋಡ್ಕೊಳಕ್ಕಾಗಲ್ಲ, ನೀವೆಲ್ಲರೂ ಬಂದು ಸೇರಿದ್ರೆ ನಾನು ಎಲ್ಲಿಂದ ಊಟ ಹಾಕಲಿ, 2 ತಿಂಗಳು 3 ತಿಂಗಳ ಡ್ಯೂರೇಷನ್ ಲಾಕ್ಡೌನ್ ನಲ್ಲಿ ಇದ್ದೇವೆ ಎನ್ನುವುದಾಗಿ ಇವನು ಆಳಲಿಲ್ಲ. ಅದು ದೇವರ ಒಂದು ಅವಕಾಶವೇ, ಇದು ದೇವರ ಸಪ್ಲೈ ಎಂಬುದಾಗಿ ಅವನದನ್ನು ನೆನಪಿನಲ್ಲಿಟ್ಟುಕೊಂಡು ಅವರಲ್ಲಿ ಕಾರ್ಯ ಮಾಡಲಿಕ್ಕೆ ಆರಂಭಿಸಿದ. ಮನನೊಂದಿದವರಿಗೆ ಧೈರ್ಯ ತುಂಬಿದ, ಯಾವುದಕ್ಕೂ ಬೇಡವಾದವರಿಗೆ ಯುದ್ಧದ ವಿದ್ಯೆಯನ್ನು ಕಲಿಸಿಕೊಟ್ಟ, ಯಾವುದರಲ್ಲಿಯೂ ಊರಿಗೆ ಬೇಡವಾದವರನ್ನು ತಿರಸ್ಕಾರಕ್ಕೆ ಒಳಗಾದವನು ತಾನು ಸೇರಿಸಿಕೊಂಡು ಅವರಿಗೆ ಧೈರ್ಯ ತುಂಬಿ ಅವರನ್ನು ಸೈನಿಕರನ್ನಾಗಿ ಮಾಡಿ ಬಂದ, ರಣವೀರರನ್ನಾಗಿ ಮಾಡಿ ಬಂದ. He converted them into champions in warfare. They were the useless of the city or of the town. They were not needed by anyone. They were the rejected Lord. But when they came to David, he did not lose heart. He did not get discouraged. He was not misoriented. He was spending his time in preparing them to become champions in warfare. 400 men, and he was the captain. Imagine, ನಿನ್ನ ಯಾವುದೇ ಸಿಚುವೇಶನ್ ಇರಲಿ, ನಿನ್ನ ಯಾವುದೇ ಸನ್ನಿವೇಶವಿರಲಿ, ಅದು ನಿನ್ನನ್ನು ಕರ್ತನ ಮೇಲೆ ದೃಷ್ಟಿಯನ್ನು ನೀನು ತಪ್ಪದೇ ಇಡುವುದಾದರೆ ಆ ಸನ್ನಿವೇಶವು ನಿನಗೆ ಆಶೀರ್ವಾದವಾಗಿ ಪರಿವರ್ತಿಸಲ್ಪಡಬಹುದು. ದೇವರು ಅದನ್ನೇ ಬಳಸಬಲ್ಲ. ಆ ಸಮಯದಲ್ಲಿ ದೇವರು ಚಿಹ್ನೆಯಾಗಿ ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಲಾಕ್ಡೌನ್ ನಲ್ಲಿ ನಿನಗೆ ಅನೇಕ ಕಾರ್ಯಗಳನ್ನು ದೇವರು ಮಾಡಿರಬಹುದು, ನಿನ್ನಲ್ಲೇ ಮಾಡಿರಬಹುದು. ಒಂದು ವೇಳೆ ದೇವರಿಗೆ ಆತನ ದೃಷ್ಟಿಯಲ್ಲಿ ನೀನು ಮುಖ್ಯ ವ್ಯಕ್ತಿಯಾಗಿರುವುದರಿಂದ ನಿನ್ನಲ್ಲಿ ಆತನ ಕಾರ್ಯ ಆರಂಭವಾಗಿರಬಹುದು. ನಿನ್ನಲ್ಲಿ ತಾಳ್ಮೆಯನ್ನು ಉಂಟು ಮಾಡಲಿಕ್ಕೆ, ನಿನ್ನಲ್ಲಿ ಭಯಭಕ್ತಿಯನ್ನು ಉಂಟು ಮಾಡಲಿಕ್ಕೆ, ನಿನ್ನಲ್ಲಿ ನಂಬಿಕೆಯನ್ನು ಬೆಳೆಸಲಿಕ್ಕೆ. ಯಾರಾದ್ರೂ ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ನನ್ನ ನಂಬಿಕೆ ಬೆಳೀಲಿಲ್ಲ, ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ನನ್ನ ಒಂದು ನಿರೀಕ್ಷೆ, ದೇವರ ಮೇಲೆ ಇಟ್ಟಿರುವ ನಿರೀಕ್ಷೆ ಬೆಳೀಲಿಲ್ಲ, ಅಥವಾ ನಾನು ದೇವರಿಗೆ ಇನ್ನೂ ಸಮೀಪವಾಗಿಲ್ಲ, ವಾಕ್ಯದಲ್ಲಿ ಬೆಳೀಲಿಲ್ಲ, ಪ್ರಾರ್ಥನೆಯಲ್ಲಿ ಬೆಳೀಲಿಲ್ಲ ಅಂತ ಹೇಳಿದ್ರೆ ನೀನು ಕರ್ತನ ಪ್ಲಾನ್ ನಿಂದ ಹೊರಗಿದ್ದಿ ಎನ್ನುವ ಸೂಚನೆಯಾಗ್ತದೆ. ಈ ಲಾಕ್ಡೌನ್ ಪೀರಿಯಡ್ ದೇವರಿಗೆ ಆತನೇ ಅನುಮತಿಸಿದ್ದಾನೆ ಎನ್ನುವುದಾದರೆ ಅವನಿಗೆ ಇದರಲ್ಲಿ ಒಂದು ಉದ್ದೇಶವೂ ಉಂಟು ಎನ್ನುವುದನ್ನು ಮರೆಯದಿರುವ ವಿಶ್ವಾಸಿಯೇ. ಈ ಲಾಕ್ಡೌನ್ ಅನ್ನ ನಿನ್ನ ಆಶೀರ್ವಾದಕ್ಕೆ ಬಳಸಬಲ್ಲ. ಲಾಕ್ಡೌನ್ ಅಲ್ಲಿ ಅವನು ಮಾಡುತ್ತಿರುವಂತಹ ಅನೇಕ ಕಾರ್ಯಗಳು ಅದು ನಿನ್ನ ಬೆಳವಣಿಗೆಗೆ ಆತನ ಸಾಕ್ಷಿಗಾಗಿರಬಹುದು. ಕೆಲವರಿಗೆ ಎದುರು ನೋಡದಂತ ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಈಗ ಆರಂಭವಾಗಿರಬಹುದು, ನೆರವೇರ್ತಾ ಇರಬಹುದು. ಏನಾದರೂ ಇದು ದೇವರ ಚಿಹ್ನೆ ಎಂಬುದಾಗಿ ನೀನು ತೀರ್ಮಾನಿಸು. ನೀನು ಇದನ್ನ ತಿಳಿದುಕೋ ವಿಶ್ವಾಸಿಯೇ. ಯಾಕೆಂತ ಹೇಳಿದ್ರೆ ದೇವರು ಯಾವ ಉದ್ದೇಶವನ್ನು, ಯಾವ ಸನ್ನಿವೇಶವನ್ನು ಉದ್ದೇಶವಿಲ್ಲದೆ ಮಾಡಲ್ಲ. ನಿನ್ನ ಮೇಲೆ ಕಣ್ಣಿಟ್ಟಿದ್ದಾನೆ ಎನ್ನುವುದಾದರೆ ಖುಷಿ ಪಡು. ನಿನ್ನ ಮೇಲೆ ಆತನಿಗೆ ಆಲೋಚನೆಗಳುಂಟು ಎನ್ನುವುದಾದರೆ ಸಂತೋಷದಲ್ಲಿ ನಿನ್ನನ್ನು ಒಪ್ಪಿಸಿಕೊಡು. ಈ ಲಾಕ್ಡೌನ್ ಪೀರಿಯಡ್ ಮುಗಿಯುವುದರ ಒಳಗೆ ನೀನು ಎದ್ದೇಳುವವನಾಗಿರು, ಕರ್ತನಿಗಾಗಿ ಪ್ರಕಾಶಿಸುವವನಾಗಿರು. ಹಾಲೆಲೂಯ. ಸಂತೋಷ ಅಲ್ವಾ? ದೇವರಿಗೆ ನೀನು ಸಿಕ್ಕಿದ್ದಿ, ಅವನ ಕೈಯಲ್ಲಿದ್ದಿ. ದೇವನಿಗೆ ನೀನೊಂದು ವ್ಯಕ್ತಿ, ದೇವನಿಗೆ ನೀನೊಂದು ಪಾತ್ರೆ, ನೀನೊಂದು ಸಾಧನ ಎನ್ನುವುದಾದರೆ ಎಷ್ಟು ದೊಡ್ಡ ವಿಷಯ. ಕೆಲವರಿಗೆ ಯಾವ್ಯಾವ್ದು ಕಂಪನಿಗಳಲ್ಲಿ, ಒಳ್ಳೆ ಒಳ್ಳೆ ಕಂಪನಿಗಳಲ್ಲಿ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಬಹಳ ಖುಷಿ. ಕರ್ತನ ರಾಜ್ಯದಲ್ಲಿ ನಿನಗೆ ಕೆಲಸ ಸಿಕ್ಕಿದೆ. ಐ ಹ್ಯಾವ್ ಅಪಾಯಿಂಟೆಡ್ ಯು ಟು ಗೋ ಅಂಡ್ ಬೇರ್ ಫ್ರೂಟ್ ದಟ್ ವಿಲ್ ರಿಮೈನ್. ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಉದ್ಯೋಗವನ್ನು ಕೊಟ್ಟಿದ್ದೇನೆ ಎನ್ನುವಂಥದ್ದು. ಐ ಹ್ಯಾವ್ ಎಂಪ್ಲಾಯ್ಡ್ ಯು, ಇನ್ ಅದರ್ ವರ್ಡ್ಸ್ ಐ ಹ್ಯಾವ್ ಅಪಾಯಿಂಟೆಡ್ ಯು. ಆತನ ವಾಕ್ಯ ಜಾನ್ 15:16 ಅಲ್ಲಿ. ಆಗ ಆಲೋಚನೆ ಮಾಡು ವಿಶ್ವಾಸಿ, ಕರ್ತನ ರಾಜ್ಯಕ್ಕೆ ನೀನು ಒಂದು ಏನ್ ಹೇಳ್ತೇವೆ, ಕಾರ್ಯ ಮಾಡುವವನು, ಸೇವಕ ಎನ್ನುವುದಾದ್ರೆ ಎಷ್ಟು ದೊಡ್ಡ ವಿಷಯ. ಗವಿಯಲ್ಲಿ ಅಡಗಿದ್ದರು, ಕರೆದವನು ಜೊತೆಯಲ್ಲಿರುವನು ಎಂಬುದಕ್ಕಾಗಿ ದೇವರು ತಾನ ಕೆಲವು ಕಾರ್ಯಗಳನ್ನು ಚಿಹ್ನೆಯಾಗಿ ಮಾಡಿ ನಿನಗೆ ತೋರಿಸುವವನಾಗಿದ್ದಾನೆ. ಈ ಕಾರ್ಯಗಳನ್ನು ಗಮನಿಸು, ಅವುಗಳ ಮೇಲೆ ಕಣ್ಣು ಹಾಕದೇ ಇರಬೇಡ. ಗಮನಿಸು, ಗಮನದಲ್ಲಿರು. ದೇವರು ನನ್ನ ಜೀವಿತದಲ್ಲಿ ಲಾಕ್ಡೌನ್ ಪೀರಿಯಡ್ ನಲ್ಲಿ ಯಾವ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಕೋಪಕ್ಕೆ ಕಾರಣವಾಗುವ ಕಾರ್ಯಗಳಾಗಿರುವುದಾದರೆ ಅದರ ಆಪೋಸಿಟ್ ಸತ್ಯವಾದದ್ದು ಯಾಕೆ? ತಾಳ್ಮೆ, ಸಮಾಧಾನ. ನಿರುತ್ಸಾಹ ನಿನಗೆ ಈ ಲಾಕ್ಡೌನ್ ಅಲ್ಲಿ ಉಂಟಾಗುವುದಾದರೆ ಅದರ ಆಪೋಸಿಟ್ ಕರೆಕ್ಟ್ ಯಾವುದು? ನೀನು ಉತ್ಸಾಹದೊಡನೆ, ದೇವರ ಮೇಲೆ ನಂಬಿಕೆಯೊಡನೆ. ಅದಲ್ಲ, ಗವಿಯಲ್ಲಿ ಯಾರಿಗೂ ಯಾವ ನಿರೀಕ್ಷೆಯೂ ಇರಲ್ಲ. ಅಲ್ಲಿ ಊಟ ಇಲ್ಲ, ಅಲ್ಲಿ ನಿದ್ರೆ ಇಲ್ಲ, ಅಲ್ಲಿ ಹಾಸಿಗೆ ಇಲ್ಲ, ಅಲ್ಲಿ ಜನ ಇಲ್ಲ, ಯಾವುದೂ ಇಲ್ಲ. ಗುಹೆಯೊಳಗೆ, ಗವಿಯೊಳಗೆ
ಆದರೆ ಅಲ್ಲಿ ಕರ್ತನು ನಾನು ನಿನ್ನೊಂದಿಗಿದ್ದೇನೆ, ನೀನು ನನ್ನೊಂದಿಗಿದ್ದೀಯಾ ಎನ್ನುವ ಮಾತುಂಟು ವಿಶ್ವಾಸಿ. ಈ ಲಾಕ್ಡೌನ್ ನೀನು ಕರ್ತನೊಂದಿಗೆ ಇದ್ದು ಬಿಡು. 1 ಸಾಮ್ಯುಯೇಲ್ 22:2 ವಾಕ್ಯದಲ್ಲಿ ಅಲ್ಲಿ ಕುಗ್ಗಿದವರಿದ್ದರು, ಸಾಲಗಾರರಿದ್ದರು, ಮನನೊಂದವರಿದ್ದರು. 400 ಮಂದಿಗೆ ನಾಯಕನಾಗಬೇಕಾದ್ರೆ ಕೂಡಿ ಬಂದ ಜನರನ್ನು ಇವನು ಹೇಗೆ ಬಳಸ್ಕೊಂಡ ನೋಡ್ರಿ. ವಾಟ್ ಎ ಲೀಡರ್, ವಾಟ್ ಎ ಚಾಂಪಿಯನ್, ವಾಟ್ ಎ ಕಿಂಗ್. ಅರಸನಾಗ್ಲಿಕ್ಕೆ ಯೋಗ್ಯನಾದವನು. ಯಾಕೆ? ಅಭಿಷೇಕ ಕಾರ್ಯ ಮಾಡ್ತಾ ಇದೆ. ನಿನ್ನಲ್ಲಿರುವ ಅಭಿಷೇಕ ಬೇರೆಯವರ ಮೇಲೆ ಪ್ರಭಾವವನ್ನು ಬೀರುವುದಕ್ಕೆ ಕರ್ತನಾತ್ಮನು ತಾನೇ ನಿನ್ನಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. The very anointing that you carry will definitely bring lasting effects on the lives of people. ಆಲೋಚನೆಯಲ್ಲಿಟ್ಟುಕೋ. ನಿನ್ನ ಪರ ಯಾವ ಬಾಗಿಲನ್ನು ಮುಚ್ಚಬೇಕು, ಯಾವ ಬಾಗಿಲನ್ನು ತೆರೆಯಬೇಕೆಂಬುದು ಕರ್ತನಿಗೆ ಗೊತ್ತುಂಟು ವಿಶ್ವಾಸಿಯೇ. ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ಯಾವ ಯಾವ ಬಾಗಿಲನ್ನು ಮುಚ್ಚಬೇಕು, ವೈರಿಯ ಬಾಗಿಲುಗಳನ್ನು ಮುಚ್ಚಬೇಕು, ನಿನಗೆ ಹಾನಿ ಮಾಡುವ ಬಾಗಿಲುಗಳನ್ನು ಮುಚ್ಚಬೇಕೆಂಬುದಾಗಿ ಕರ್ತನಿಗೆ ಗೊತ್ತುಂಟು. ನಿನ್ನ ಜೀವಿತದಲ್ಲಿ ಕರ್ತನ ಬಾಗಿಲುಗಳುಂಟು. ಅದು ನಿನಗೆ ಆಶೀರ್ವಾದಕ್ಕೆ ಪ್ರವೇಶಿಸುವುದಕ್ಕಾಗಿ. ನಿನ್ನ ಜೀವಿತದಲ್ಲಿ ನೀನು ನೋಡಿಕೋ, ಕೇಳಿಕೋ. ದೇವರೇ, ನೀನು ಯಾವುದಾದ್ರೂ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ಯಾವುದಾದ್ರೂ ವಿಷಯಗಳು ನನ್ನ ಜೀವಿತದಲ್ಲಿ ಮಾಡ್ತಾ ಇದೆಯಾ ಎಂಬುದಾಗಿ ಹೇಳಿ ಆ ಬಾಗಿಲು ತೆರೆಯುವಂತಹ ಬಾಗಿಲುಗಳಾಗಿರುವುದಾದ್ರೆ ಕರ್ತನಿಗೆ ಸ್ತೋತ್ರ ಹೇಳು ವಿಶ್ವಾಸಿಯೇ. ಹೋದ ವಾರದಲ್ಲಿ ನಾವುಗಳು ಹಾಡಿದೆವು, ಹಿ ಇಸ್ ದ ವೇ ಮೇಕರ್. ಅವನು ನಮ್ಮ ಜೀವಿತದಲ್ಲಿ ಮಾರ್ಗ ಮಾಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಅವನು ಮಾರ್ಗ ಮಾಡುವವನಾಗಿದ್ದಾನೆ. ನಾವು ಹೋದವರ ಹಾಡಿದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ನಿಮಗೆ ನಾನು ಜಸ್ಟ್ ಜ್ಞಾಪಿಸ್ಲಿಕ್ಕಾಗಿ ಈ ಹಾಡನ್ನು ಹಾಡ್ತೇನೆ. Waymaker, miracle worker, promise keeper, light in the darkness, my God, that is who you are. You are waymaker. ಮಾರ್ಗ ಮಾಡುವೆ, ಅದ್ಭುತ ಮಾಡುವೆ, ವಾಗ್ದಾನ ಉಳಿಸುವೆ, ಇರುಳಲ್ಲಿ ಬೆಳಕು, ಯೇಸು ವಿಶ್ವಾಸಿಯ ಮಾರ್ಗ ಮಾಡುವನು. ಮಾರ್ಗ ಮಾಡುವ, ಅದ್ಭುತ ಮಾಡುವೆ, ವಾಗ್ದಾನ ಉಳಿಸುವೆ, ಇರುಳಲ್ಲಿ ಬೆಳಕು, ಯೇಸು ನೀನಾತನೇ. ಹೇಳು, ನಿನ್ನ ಜೀವಿತದಲ್ಲಿ ಅವನು ತೆರೆಯುವ ಬಾಗಿಲುಗಳನ್ನು ಬೇರೆ ಯಾರು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಅವನು ಮುಚ್ಚುವ ಬಾಗಿಲುಗಳನ್ನು ಬೇರೆ ಯಾರು ತೆರೆಯುವುದಕ್ಕೂ ಸಾಧ್ಯವಿಲ್ಲ. ಅದು ನಿನ್ನ ಆಶೀರ್ವಾದಕ್ಕಾಗಿ, ಅದು ನಿನ್ನ ಬಿಡುಗಡೆಗಾಗಿ ಕಾರ್ಯ ಮಾಡುವವನು ಅಥವಾ ದ ವೇ ಮೇಕರ್ ನಿನ್ನ ಜೀವಿತದಲ್ಲಿ ಚೆನ್ನಾಗಿ ನಿನ್ನ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ತಿಳಿದಿರುವವನಾಗಿದ್ದಾನೆ. ಹೇಳು, ಮಾರ್ಗ ಮಾಡುವೆ, ಅದ್ಭುತ ಮಾಡುವೆ, ವಾಗ್ದಾನ ಉಳಿಸುವೆ, ಇರುಳಲ್ಲಿ ಬೆಳಕು, ಯೇಸು ನೀನಾತನೇ. ಮಾರ್ಗ ಮಾಡುವೆ, ಅದ್ಭುತ ಮಾಡುವೆ, ವಾಗ್ದಾನ ಉಳಿಸುವೆ, ಇರುಳಲ್ಲಿ ಬೆಳಕು, ಯೇಸು ನೀನಾತನೇ. ಈ ಕಾರ್ಯಗಳು ನಿನಗೆ ನೆನಪಿರಲಿ ವಿಶ್ವಾಸಿಯೇ. ಈ ಕಾರ್ಯಗಳು ನಿನಗೆ ನೆನಪಿರಲಿ. ಈ ಲಾಕ್ಡೌನ್ ಅಲ್ಲಿ ಕರ್ತನು ತೆರೆಯುವ ಬಾಗಿಲುಗಳು ಯಾವುದು? ನಿನ್ನ ಜೀವಿತದ ಆಶೀರ್ವಾದಕ್ಕಾಗಿ ಕರ್ತನು ತೆರೆಯುವ ಬಾಗಿಲುಗಳು ಯಾವುವು ಎಂಬುದು ನಿನಗೆ ತಿಳಿದಿರಲಿ. ಕರ್ತನು ನಿನಗೆ ಆಶ್ಚರ್ಯವನ್ನುಂಟು ಮಾಡುವಂತೆ ನಿನ್ನ ಪರವಾಗಿ ಬಾಗಿಲುಗಳನ್ನು ತೆರೆಯುವವನಾಗಿದ್ದಾನೆ. ಕರ್ತನು ನಿನಗೆ ಆಶ್ಚರ್ಯವನ್ನುಂಟು ಮಾಡುವಂತೆ ವೈರಿಯ ಬಾಗಿಲುಗಳನ್ನು ಮುಚ್ಚುವವನಾಗಿದ್ದಾನೆ. ಬೀಗದ ಕೈಯುಳ್ಳವನು ಆತನೇ. ಕೀರ್ತನೆ 56:4 ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು ಎಂಬುದಾಗಿ ಕೀರ್ತನೆಗಾರನು ಹೇಳಿದ ನೋಡ್ರಿ. 56ನೇ ಕೀರ್ತನೆ 4ನೇ ವಾಕ್ಯ, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರ ಪ್ರಾಣಿಗಳು ನನಗೆ ಮಾಡುವುದೇನು ಎಂಬುದಾಗಿ ಆ ಗವಿಯಲ್ಲಿ ಗರ್ಜಿಸುವವನಾಗಿದ್ದಾನೆ, ಕೂಗುವವನಾಗಿದ್ದಾನೆ. ಯಾಕೆ? ಸೈನ್ಯವೇ, ಸೌಲನ ಸೈನ್ಯವೇ ತನಗೆ ವಿರುದ್ಧವಾಗಿ ಬಂದರೇನಂತೆ ಕರ್ತನ ಚಿತ್ತವಿಲ್ಲದೆ, ಕರ್ತನ ಒಂದು ಪರ್ಮಿಷನ್ ಇಲ್ಲದೆ ಯಾವುದು ಅವನಿಗೆ ನಡೆಯುವುದಿಲ್ಲ. ಅವನ ಮೇಲೆ ಯಾರು ಕೈ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನ ಪ್ರಾಣವನ್ನು ತೆಗೆಯುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ. ಯಾಕೆ? ಕರ್ತನು
ದಾವೀದನ ಪರವಾಗಿರುವುದರಿಂದಾಗಿ ಅವನು ಯಾವುದಕ್ಕೂ ಭಯಪಡುವ ಅವಶ್ಯವಿಲ್ಲ. ಆಗಲೇ ನಾನು ಹೇಳಿದಾಗೆ ಅವನು ಭಯಪಟ್ಟಿರಬೇಕು. ಯಾವುದಕ್ಕೆ? ತನ್ನ ಅಭಿಷೇಕವನ್ನು, ತನ್ನ ಕರೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಇದು ನಿನ್ನ ನೆನಪಿನಲ್ಲಿರಲಿ. ಈಗ 4ನೇ ವಾಕ್ಯವನ್ನು ಧ್ಯಾನ ಮಾಡೋಣ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು ಎಂಬುದಾಗಿ ದಾವೀದ ಹೇಳ್ತಾನೆ. ಅಂತ ಹೇಳಿದ್ರೆ ದೇವರ ವಾಗ್ದಾನಗಳು, ಈ ವಾಕ್ಯಗಳು ನಮ್ಮ ಜೀವಿತಕ್ಕಾಗಿ ಬರೆಯಲ್ಪಟ್ಟಿವೆ. ಈ ವಾಕ್ಯಗಳನ್ನು ನಾವುಗಳು ಹಿಡಿದುಕೊಂಡು ಆತನ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ, ಕರ್ತನಲ್ಲಿಯೇ ಹೆಚ್ಚಳ ಪಡುವಂಥದ್ದು. ಹೆಚ್ಚಳ ಪಡುವಂತ ಹೇಳಿದ್ರೆ ಹೆಮ್ಮೆ ಪಡುವಂಥದ್ದು, ಹೆಚ್ಚಿಸಿಕೊಳ್ಳುವಂಥದ್ದು, ಅಥವಾ ಜಂಬವಾಡಿಕೊಳ್ಳುವಂಥದ್ದು. ಏನಾದರೂ ಆಲೋಚನೆಯಲ್ಲಿ ಇಟ್ಟುಕೊಳ್ಳ್ರಿ. ಹೆಚ್ಚಳ ಪಡುವಂದರೆ ಹೆಚ್ಚಿಸಿಕೊಳ್ಳುವಂಥದ್ದು. ಇನ್ ಸಿಂಪಲ್ ಮೀನಿಂಗ್, ಹೆಚ್ಚಳ ಪಡುವುದು ಅಂತ ಹೇಳಿದ್ರೆ ಹೆಚ್ಚಿಸಿಕೊಳ್ಳುವಂಥದ್ದು. ಯಾರಲ್ಲಿ? ಕರ್ತನಲ್ಲಿ. ಹೇಗೆ? ವಾಗ್ದಾನಗಳ ಪ್ರಕಾರ. ಆದ್ರಿಂದಾಗಿ ದೇವರ ವಾಗ್ದಾನ ನನ್ನ ಕೈಯಲ್ಲಿರಬೇಕಾದ್ರೆ ಸನ್ನಿವೇಶ ಹೇಗೆ ಇರಲಿ, ಗವಿಯೇ ಆಗಿರಲಿ, ಲಾಕ್ಡೌನ್ ಆಗಿರಲಿ, ಅಥವಾ ಯಾವುದೇ ಆಗಿರಲಿ, ಇಂಥ ಸನ್ನಿವೇಶಗಳಲ್ಲಿ ನಿನ್ನನ್ನು ಕರ್ತನಲ್ಲಿ ವಾಕ್ಯದ ಪ್ರಕಾರ ಹೆಚ್ಚಿಸಿಕೋ. ನೀನು ಹೇಳು, ನನ್ನ ದೇವರು ಹೀಗೆ ಮಾಡಬಲ್ಲ, ನನ್ನ ದೇವರು ನನ್ನನ್ನು ರಕ್ಷಿಸಬಲ್ಲ, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ದೇವರು ವಾಗ್ದಾನಗಳನ್ನು ಉಳಿಸಿಕೊಳ್ಳುವನು ಎಂಬುದಾಗಿ ಕರ್ತನಲ್ಲಿ ಹೆಚ್ಚಳ ಪಡು. ನೀನು ಗವಿಯಲ್ಲಿ ಅವಿತಿದ್ದೇನಷ್ಟೇ, ನಾಳೆ ನಾನು ಅರಸನಾಗುವೆ ಎಂಬುದಾಗಿ ದಾವೀದ ಹೇಳಿಕೊಂಡ. ದೇವರು ಕೈ ಬಿಡಲ್ಲ ಎಂಬುದಾಗಿ ಹೇಳಿಕೊಂಡ. ಸಮಾಧಿಯಲ್ಲ, ನನಗೆ ಸಿಂಹಾಸನವೇ ಎಂಬುದಾಗಿ ಹೇಳಿಕೊಂಡ. ಊರಿಗೆ ಬೇಡವಾದ ಜನರನ್ನು ನಾನು ಸಿದ್ಧ ಮಾಡುವೆ, ಇವರೇ ನನಗೆ ಜನಾಂಗ, ಇವರೇ ನನ್ನ ಸೈನಿಕರು, ಇವರೇ ನಾನು ಯುದ್ಧ ಮಾಡಲಿಕ್ಕೆ ಉಪಯೋಗಿಸುವಂತ ಜನಾಂಗ ಎಂಬುದಾಗಿ ಧೈರ್ಯದಲ್ಲಿ ಒಳ್ಳೆಯ ಪಾಸಿಟಿವ್ ಆಟಿಟ್ಯೂಡ್ ಇಟ್ಟುಕೊಂಡು ಆತನು ಮುಂದೆ ಬಂದ. ನಿನ್ನ ಸನ್ನಿವೇಶ ಯಾವುದು? ನಿನ್ನ ಸನ್ನಿವೇಶ ಕರ್ತನಿಗೆ ವಾಸಿ ಮಾಡಲಾಗದಂತ ಒಂದು ಸನ್ನಿವೇಶ ಎಂಬುದಾಗಿ ಭಾವಿಸಬೇಡ. ಎಲ್ಲ ಮುಗಿದು ಹೋಯಿತೆಂಬುದಾಗಿ ಹೇಳಲೇಬೇಡ. ಇದು ಆರಂಭವಷ್ಟೇ. ಕರ್ತನಿಗೆ ಎಲ್ಲ ಒಂದು ಅವಕಾಶಗಳು ಆರಂಭಕ್ಕೆ. ಅಲ್ಲಿಂದ ಆತನು ಆರಂಭಿಸ್ತಾನೆ, ಅಲ್ಲಿಂದ ಆತನು ಎಬ್ಬಿಸ್ತಾನೆ. ದೊಡ್ಡ ಒಂದು ಮಹಿಮಾ ಪದವಿಯನ್ನು ಆತನು ಎಬ್ಬಿಸ್ತಾನೆ ನಿನ್ನ ಜೀವಿತದಲ್ಲಿಯೇ. ನೀನು ಬೇರೆಯವರನ್ನ ನೋಡಿ ಅವ್ರ ಜೀವಿತದಲ್ಲಿ ದೇವರು ಹೀಗೆ ಮಾಡಿದನೆ ಎಂಬುದಾಗಿ ನೀನು ಹೇಳಬೇಕಾಗಿಲ್ಲ. ಕರ್ತನಿಗೆ ನಿನ್ನನ್ನು ಒಪ್ಪಿಸಿಕೊಡುವುದಾದರೆ ನಿನ್ನ ಜೀವಿತದಲ್ಲಿ ಆತನು ಕಾರ್ಯ ಮಾಡಬಲ್ಲ ಎಂಬುದನ್ನು ನಂಬಿಕೋ ವಿಶ್ವಾಸಿಯೇ. ಹಲ್ಲೆಲೂಯಾ. ಗಾಡ್ ಈಸ್ ಏಬಲ್. ಗಾಡ್ ಈಸ್ ಏಬಲ್. ಆದ್ರಿಂದಾಗಿ ಇದು ನಿನ್ನ ಜ್ಞಾಪಕದಲ್ಲಿರಲಿ. ಇಂಥ ಜನ ದೇವರಲ್ಲಿ ನಂಬಿಕೆ ಇಡುವವರು, ಗವಿಯನ್ನು ನೋಡದವರು, ಕರ್ತನನ್ನು ನೋಡುವವರು, ಇಕ್ಕಟ್ಟನ್ನು ನೋಡದವರು, ಕರ್ತನನ್ನು ದೃಷ್ಟಿಸುವವರು, ಸನ್ನಿವೇಶಗಳಿಗೆ ಬಿದ್ದು ಹೋಗದವರು, ಕರ್ತನಲ್ಲಿ ಉಳಿದುಕೊಳ್ಳುವವರು. ಇವರ ಬಾಯಲ್ಲಿ ಏನಿರ್ತದೆ? ಕೀರ್ತನೆ ಇರ್ತದೆ. ಇವರ ಬಾಯಲ್ಲಿ ಸ್ತುತಿ ಇರ್ತದೆ, ಇವರ ಬಾಯಲ್ಲಿ ಹಾಡು ಇರ್ತದೆ, ಇವರ ಬಾಯಲ್ಲಿ ಸ್ತೋತ್ರವಿರ್ತದೆ. ಇವರ ಬಾಯಿ ಸುಮ್ಮನೆ ಇರುವುದಿಲ್ಲ. ಕರ್ತನಲ್ಲಿ ಹೆಚ್ಚಿಸಿಕೊಳ್ತಾರೆ, ಕರ್ತನಲ್ಲಿ ಹೆಚ್ಚಳ ಪಡ್ಕೊಳ್ತಾರೆ. ಕರ್ತನಲ್ಲಿ ಇವರುಗಳು ಏನ್ ಹೇಳ್ತೇವೆ? ಆರ್ಡಿನರಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಜಂಬ ಕೊಚ್ಚಿಕೊಳ್ಳೋದು ಕರ್ತನಲ್ಲಿ, ಸ್ವಂತ ಬಲದಲ್ಲ, ಕರ್ತನಲ್ಲಿ. ದೇವರು ಹೀಗೆ ಮಾಡಬಲ್ಲ, ದೇವರು ಇಂಥ ಕಾರ್ಯಗಳನ್ನು ಮಾಡಬಲ್ಲ. ನಾನು ಗವಿಯಲ್ಲಿರಲಾರೆ, ನಾನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವೆ, ನಾನು ಗವಿಯಲ್ಲಿರಲಾರೆ. ಈ ರೀತಿ ಯಾರಿಗೂ ಬೇಡದವನಾಗಿ ಅವಿಸಿಕೊಂಡು ಇರುವಂತ ಈ ದಾವೀದ ನಾಳೆ ದಿನ ಅರಮನೆಯಲ್ಲಿರುವೆ ಎಂಬುದಾಗಿ ಹೇಳಿ ತನ್ನನ್ನೇ ಹೆಚ್ಚಿಸಿಕೊಂಡ. ಯಾಕೆ? ಕರೆ ಇದೆ, ಅಭಿಷೇಕವಿದೆ, ವಾಗ್ದಾನಗಳಿವೆ. ಹಲ್ಲೆಲೂಯಾ. ನಿನ್ನ ಸನ್ನಿವೇಶವು ಹೀಗೆ ನಿನಗಿರಲಿ. ಈ ಸನ್ನಿವೇಶ ನಿನ್ನನ್ನು ಆಶೀರ್ವಾದಕ್ಕೆ ಎಬ್ಬಿಸಲಿ. ಕರ್ತನಲ್ಲಿ ನೀನು ಎದ್ದೇಳು ವಿಶ್ವಾಸಿಯೇ. ನೀನು ಕುಳಿತುಕೊಳ್ಳಬೇಡ, ನೀನು ಬಿದ್ದು ಹೋಗಬೇಡ, ನೀನು ಆಗಲ್ಲ ಅಂತ ಹೇಳ್ಕೊಂಡು ಕುಳಿತುಕೊಳ್ಳಬೇಡ. ಇದು ಆರಂಭವಷ್ಟೇ. ಕರ್ತನ ಕರಗಳಲ್ಲಿ ನಿನಗೆ ಆರಂಭವಷ್ಟೇ. ಹಲ್ಲೆಲೂಯಾ. ನೋಡ್ರಿ, ಇವನು ಗವಿಯಲ್ಲಿ ಕೂತ್ಕೊಂಡಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಕೀರ್ತನೆಗಳನ್ನ ಬರಿತಾ ಇದ್ದಾನೆ. ದೇವರಲ್ಲಿ ಹೆಚ್ಚಳ ಪಡುವಿಕೆಯ ಕೀರ್ತನೆಗಳನ್ನ ಬರಿತಾ ಇದ್ದಾನೆ. ಕೀರ್ತನೆ 52 ಇದಕ್ಕೆ ಸಾಕ್ಷಿ. ಕೀರ್ತನೆ 57 ಇದಕ್ಕೆ ಸಾಕ್ಷಿ. ಕೀರ್ತನೆ 142 ಇದಕ್ಕೆ ಸಾಕ್ಷಿ. ಈ ಕೀರ್ತನೆಗಳು ನೀನು ಓದಬೇಕಾದ್ರೆ ಬಲ ಹೊಂದಿಕೊಳ್ಳುವೆ. ಅವನ ಪಾಸಿಟಿವಿಟಿ, ಅವನ ಧೈರ್ಯ, ಅವನ ನಂಬಿಕೆಯನ್ನು ನೀನು ನೋಡುವಾಗ ನೀನು ಕರ್ತನಲ್ಲಿ ಹೆಚ್ಚಳ ಪಡುವುದನ್ನು ಕಲಿತುಕೊಳ್ಳುವೆ. ಅದರಿಂದಾಗಿ ನಾನು ಹೇಳ್ತೇನೆ ವಿಶ್ವಾಸಿಯೇ, ಕರ್ತನಲ್ಲಿ ಧೈರ್ಯವಿಡು, ಕರ್ತನಲ್ಲಿ ನೀನು ನಂಬಿಕೆ ಇಡು. ವಾಗ್ದಾನಗಳ ಪ್ರಕಾರ ನೀನು ಏನೇ ಹೇಳು, ಕರ್ತನದನ್ನು ಮಾಡ್ತಾನೆ. ಹೇಳ್ಕೊ, ಏನಾದ್ರೂ ಹೇಳು. ಕರ್ತನಿ ಕಾರ್ಯಗಳನ್ನು ಮಾಡ್ತಾನೆ ಅಂತೇಳಿ ಏನಾದ್ರೆ ನಂಬಿಕೆಯಲ್ಲಿ ಹೇಳು. ನೀನು ಹೇಳಿದ್ದು ಆಗುವುದೆಂಬುದಾಗಿ ನೀನು ನಂಬುವುದಾದರೆ ಈ ಬೆಟ್ಟವು ಕಿತ್ಕೊಂಡು ಹೋಗ್ತದೆ ಸಮುದ್ರಕ್ಕೆ ಬೀಳುವುದಕ್ಕಾಗಿ. ಆ ರೀತಿಯ ಕಾರ್ಯಗಳನ್ನು ಮಾಡಬಲ್ಲ. ಕರ್ತನಲ್ಲಿ ಹೆಚ್ಚಳ ಪಡುವಿಕೆ ಕರ್ತನಿಗೂ ಮಹಿಮೆ. ಯಾಕೆ? ಅವನಿಗೆ ಎಲ್ಲವೂ ಸಾಧ್ಯ, ಅವನಿಗೆ ಯಾವುದು ಅಸಾಧ್ಯವಿಲ್ಲ.
ಅವನಿಗೆಲ್ಲವೂ ಸಾಧ್ಯವಾಗಿರುವುದರಿಂದ ನೀನು ಧೈರ್ಯದಲ್ಲಿ ಹೇಳಬಹುದು, ನನ್ನ ದೇವರಿಗೆಲ್ಲವೂ ಸಾಧ್ಯ ಎಂಬುದ ಹೇಳಿ ಕರ್ತನಲ್ಲಿ ಹೆಚ್ಚಳ ಪಟ್ಟುಕೋ. ಕರ್ತನಲ್ಲಿ ಹೆಚ್ಚಳ ಪಟ್ಟುಕೋ. ಅದು ನಿನ್ನ ನಂಬಿಕೆಯ ಉತ್ಸಾಹ. ಹಲ್ಲೆಲೂಯಾ. ಕೊನೆಯದಾಗಿ, ಕರ್ತನ ವಾಗ್ದಾನಗಳನ್ನು ಆಧಾರ ಮಾಡಿಕೊಂಡು ನೀನಾಡುವ ಮಾತುಗಳನ್ನು ಕರ್ತನು ನಿನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ದಾವೀದನೇ ಸಾಕ್ಷಿ. ಅದುಲ್ಲಾಮ್ ಗವಿ ಅಥವಾ ಅದುಲ್ಲಾಮ್ ಲಾಕ್ಡೌನ್ ಸಾಕ್ಷಿಯಾಗಿದೆ. ನಿನ್ನ ಈ ಕೋವಿಡ್ ಲಾಕ್ಡೌನ್ ನಿನ್ನ ಜೀವಿತದಲ್ಲಿ ಈ ರೀತಿಯ ಒಂದು ಸಾಕ್ಷಿಗೆ ಈ ದಿನಗಳು ಅಂತ ಹೇಳಿದ್ರೆ ನಾವು ಅನೇಕ ದಿನಗಳನ್ನು ದಾಟಿದ್ದೇವೆ. ನಿನ್ನನ್ನು ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆ ನಿನ್ನ ನಂಬಿಕೆ ಕಾಪಾಡಿಕೊಂಡಿದ್ದಿ. ಅನೇಕರು ಬೆಳೀತಾ ಇದ್ದೀರಿ, ಅನೇಕರು ವಾಕ್ಯದಲ್ಲಿ ಬೆಳೆದಿದ್ದೀರಿ, ಅನೇಕರು ಕರ್ತನಿಗೆ ಸಮೀಪವಾಗಿದ್ದೀರಿ, ಅನೇಕರು ತಾಳ್ಮೆಯಲ್ಲಿಯೂ ಸಮಾಧಾನದಲ್ಲಿಯೂ ಸಂತೋಷದಲ್ಲಿ ಉತ್ಸಾಹದಲ್ಲಿ ಬೆಳೀತಾ ಇದ್ದೀರಿ. ಯಾವುದೇ ವಿಷಯಗಳನ್ನು ಗಮನಿಸ್ತಾ ಇಲ್ಲ, ಯೇಸುವನ್ನೇ ನೋಡ್ತಾ ಇದ್ರೆ ಯಾಕಂದ್ರೆ ಬೇರೆ ದಾರಿ ಇಲ್ಲ. ಹೇಗೋ ಈ ವಿಷಯಗಳು ನಮಗೆ ಆಶೀರ್ವಾದವಾಗಿರಲಿ. ಈ ಮಾತುಗಳನ್ನ ನೀನು ಕೇಳಿದ್ದಿ. ಈ ಅದುಲ್ಲಾಮ್ ಎನ್ನುವ ಗವಿ ಅಥವಾ ಲಾಕ್ಡೌನ್, ನಿನ್ನ ಈ ಕೋವಿಡ್ ಲಾಕ್ಡೌನ್ ಅನ್ನು ಜಯಿಸುವುದಕ್ಕೆ ಕರ್ತನು ತಾನಿನ ಮಧ್ಯದಲ್ಲಿ ಕಾರ್ಯ ಮಾಡುವನೆಂಬುದಾಗಿ ನಾನು ನಂಬಿದ್ದೇನೆ. ನೀನು ನಂಬುವುದಾದರೆ ಈ ಪ್ರಾರ್ಥನೆಯಲ್ಲಿ ಆ ಬಿಡುಗಡೆಯನ್ನು ಕಂಡುಕೊಳ್ಳಿ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ದಾವೀದನನ್ನು ಹೇಗೆ ಅದುಲ್ಲಾಮ್ ಎನ್ನುವ ಆ ಗವಿ ಪರೀಕ್ಷಿಸಿತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಕರ್ತನೆ, ನಿನಗ ಸಾಧ್ಯವಾದಂಥ ಕಾರ್ಯ ಯಾವುದೂ ಇಲ್ಲ. ದಾವೀದನನ್ನು ಆಶೀರ್ವದಿಸಿ ಸಿಂಹಾಸನದ ಮೇಲೆ ಕೂರಿಸಿದವನೇ, ಈಗೋ ನಿನ್ನ ಮಕ್ಕಳು ನನ್ನ ಸ್ವರ ಕೇಳುತ್ತಿರುವ ಪ್ರತಿಯೊಬ್ಬರೂ ಸಹ ನಿನ್ನ ಕರೆಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇನೆಯ್ಯ. ನಿನಗ ಸಾಧ್ಯವಾದದ್ದು ಅವರವರ ಜೀವಿತದಲ್ಲಿ ಯಾವುದೂ ಇಲ್ಲಯ್ಯ. ಒಂದು ವೇಳೆ ಅವರಿಗಿದು ಭಾರವಾಗಿರಬಹುದು, ಒಂದು ವೇಳೆ ಅವರಿಗಿದು ಕಹಿಯಾಗಿರಬಹುದು, ಒಂದು ವೇಳೆ ಅವರಿಗಿದು ಕಷ್ಟವಾಗಿರಬಹುದು, ಆದರೆ ನಿನಗೆಲ್ಲವೂ ಸಾಧ್ಯ. ಈ ಸನ್ನಿವೇಶದಲ್ಲಿ ನೀನು ಬಾಗಿಲುಗಳನ್ನು ತೆರೆಯುವವನಾಗಿದ್ದೀವಿ. ದೊಡ್ಡ ದೊಡ್ಡ ಆಶೀರ್ವಾದದ ಬಾಗಿಲುಗಳು ಈ ಪೀರಿಯಡ್ನಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾನು ಘೋಷಿಸುವವನಾಗಿದ್ದೇನೆ. ಈ ಮಕ್ಕಳ, ನನ್ನ ಸ್ವರ ಕೇಳುವ ನಿನ್ನ ಸಭೆಯ ಮಕ್ಕಳ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿ ಕುಟುಂಬಗಳಲ್ಲಿ ದೊಡ್ಡ ದೊಡ್ಡ ಬಾಗಿಲುಗಳು, ಈ ಮುಚ್ಚಲ್ಪಟ್ಟಂತ ಈ ಲಾಕ್ಡೌನ್ ಸನ್ನಿವೇಶದಲ್ಲಿ ಅವರಿಗೆ ಬಾಗಿಲುಗಳು ತೆರೆಯಲ್ಪಡಲಿ. ಆಶೀರ್ವಾದದ ಬಾಗಿಲುಗಳು, ಉದ್ಯೋಗದ ಬಾಗಿಲುಗಳು, ಆರೋಗ್ಯದ ಬಾಗಿಲುಗಳು, ಸಂಪಾದನೆಯ ಬಾಗಿಲುಗಳು, ಅಥವಾ 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 ಮದುವೆಯ ಕಾರ್ಯ ಬಾಗಿಲುಗಳು, ಅಥವಾ ಯಾವುದೇ ನಿನ್ನ ಆಶೀರ್ವಾದ, ನೀನು ಅವರ ವಿಷಯದಲ್ಲಿ ಇವರ ಬಗ್ಗೆ ನನಗೆ ಹಿತದ ಆಲೋಚನೆ ಇದೆ ಎಂಬುದಾಗಿ ಹೇಳುವ ಆ ಎಲ್ಲ ಹಿತದ ಆಲೋಚನೆಯ ಬಾಗಿಲುಗಳು ಕರ್ತನೆ ನೀನು ತೆರೆಯುವವನಾಗಿರುವುದರಿಂದ ಇವರು ಒಬ್ಬೊಬ್ಬರು ಸಹ ಈ ಬಾಗಿಲುಗಳಲ್ಲಿ ಪ್ರವೇಶಿಸಲಿ, ಆಶೀರ್ವಾದಕ್ಕೆ ಪ್ರವೇಶಿಸಲಿ, ನಿನ್ನ ಅಭಿಷೇಕದ ಅಳತೆಯಲ್ಲಿ ಬೆಳೆಯಲಿ, ವಾಕ್ಯಕ್ಕೂ ನಿನಗೂ ಅನ್ಯೋನ್ಯತೆಗೂ ಆತ್ಮನಲ್ಲಿಯೂ ಇವರುಗಳು ಸಮೀಪವಾಗುವಂತೆ ಒಬ್ಬೊಬ್ಬರು ನಿನ್ನ ಕರೆಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ನಿನಗೆ ಮಹಿಮೆ, ನಿನಗೆ ಸ್ತುತಿ, ನಿನಗೆ ಆರಾಧನೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ಸಹ ನಿನ್ನ ಆಶೀರ್ವಾದದಲ್ಲಿ ನಾಳೆ ಹೇಗೆ ದಾವೀದನಿಗೆ ಅದುಲ್ಲಾಮ್ ಗವಿಯ ಸಾಕ್ಷಿ ಬರೆಯಲ್ಪಟ್ಟಿದೆಯೋ ಸತ್ಯವೇದದಲ್ಲಿ, ಅದೇ ರೀತಿಯಲ್ಲಿ ಈ ಲಾಕ್ಡೌನ್ ಪೀರಿಯಡ್ ಮುಗಿದ ಕೂಡಲೇ ಈ ಮಕ್ಕಳ ಸಾಕ್ಷಿ ಒಬ್ಬೊಬ್ಬರ ಜೀವಿತಗಳಲ್ಲಿಯೂ ಬರೆಯಲ್ಪಟ್ಟಿರಲಿ. ಅವರುಗಳು ಸಾಕ್ಷಿಯಾಗಿ ನಿನ್ನ ನಾಮವನ್ನು ಪ್ರಕಟಿಸಲಿ, ನಿನ್ನ ನಾಮಕ್ಕೆ ಸಾಕ್ಷಿಯಾಗಿ ನಿಂತುಕೊಳ್ಳಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಸ್ತೋತ್ರದೊಂದಿಗೆ ಸ್ತುತಿಯೊಂದಿಗೆ ಅವರವರ ಪರಿಸ್ಥಿತಿಗಳು ಅವರಿಗೆ ವಾಸಿಯಾಗಿ ಮಾರ್ಗ ಮಾಡುವವನು ಅಥವಾ ವೇಮೇಕ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ವಾಗ್ದಾನಗಳನ್ನು, ಉಳಿಸಿಕೊಳ್ಳುವ ಕಾರ್ಯಗಳನ್ನು ಅವರವರ ಜೀವಿತಗಳಲ್ಲಿ ಮಾಡುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಈ ಆರಾಧನಾ ಕೂಟವನ್ನು ಮುಗಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ದೇವರಾತ್ಮನ ಅನ್ಯೋನ್ಯತೆ ಇಂದಿಗೆಂದಿಗೂ ನಮ್ಮೊಂದಿಗಿರಲಿ.